ನಿಮ್ಗೆ ಕಾಣ್ತಿರಬಹುದು, ಇದೇ ಅಕ್ಕನಾಗಮನ ಗವಿ. ಅಕ್ಕನಾಗಮನ ಗವಿ ಮೇಲೆ ಇರುವಂತಹ ದೇವಾಲಯ ಇದು. ಸುತ್ತಲೂ ಒಂದು ಹಚ್ಚ ಹಸಿರಿನ ಗುಡ್ಡದಿಂದ ಕೂಡಿದ ಈ ದೇವಾಲಯವನ್ನು ನಾವು ನೋಡೋಣ ಬನ್ನಿ. ಇದು ಇಂಗಳೇಶ್ವರದಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿರುವ ರೇವಣಸಿದ್ದೇಶ್ವರ ಬೆಟ್ಟ. ಇದೊಂದು ಹಚ್ಚ ಹಸುರಿಂದ ಕೂಡಿದಂಥ ಬೆಟ್ಟ. 2010 ಮತ್ತು 12ನೇ ಸಾಲಿನಲ್ಲಿ ಒಂದು ರಾಷ್ಟ್ರಧರ್ಮ ವೇದಿಕೆಯಿಂದ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಒಂದು ವೇದಿಕೆ ಮಾಡ್ತಾರೆ. ವೇದಿಕೆ ಮಾಡ್ಕೊಂಡು ಎಲ್ಲರೂ ಒಂದು ಕಂಟಿ ಭಾಳ ತುಂಬಿದಂಥ ಈ ಜಾಗದಲ್ಲಿ ಒಂದು ಅರಣ್ಯ ಇಲಾಖೆ ಸಹಾಯದಿಂದ ಮತ್ತು ಕೆಲವೊಂದಿಷ್ಟು ಇಲಾಖೆ ಸಹಾಯದಿಂದ ಇಲ್ಲಿ ಗಿಡ ಮರವನ್ನು ನಡೆಸ್ತಾರೆ. ಆಮೇಲೆ ಏನೈತಪ್ಪ ಅಂತಂದ್ರೆ ಇದಕ್ಕೆ ಮೊನ್ನೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಸಹ ಈ ಊರಿಗೆ ಲಭಿಸಿತ್ತು ರೀ. ಹಚ್ಚ ಹಸುರಿನ ಒಂದು ಜಾಗ ಅಂತ. ಕೆಲವೊಂದಿಷ್ಟು ಹಲವಾರು ಬಳ್ಳಿಗಳಿಂದ ಬಿದಿರು, ಬೇವು, ಬೇರೆ ಬೇರೆ ವಿವಿಧ ಜಾತಿಯ ಮರಗಳನ್ನು ಇಲ್ಲಿ ಬೆಳೆಸಿ ಸುಮಾರು ಒಂದು 10-20 ಸಾವಿರ ಗಿಡ ಇಲ್ಲಿ ನಡೆಸಿದ್ದಾರೆ. ಆಮೇಲೆ ಇಲ್ಲಿ ಅಕ್ಕನಾಗಮನ ಜಿನುಗು ಕೆರೆ ಅಂತಂದ್ರೆ ಒಂದು ಕೆರೆ ಸಹ ಇದೆ. ಧರ್ಮಸ್ಥಳ ಸಂಘದವರು ಈ ಕೆರೆಗೆ ಸುಮಾರು ಒಂದು 10 ಲಕ್ಷ ಪರಿಹಾರವನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ವಿಂಡ್ ಪವರ್ದವರು ಸಹ ಅವರು ಸಹ ಈ ಗುಡ್ಡದ ಅಭಿವೃದ್ಧಿಗೆ ಅವರು ಕಾಣಿಕೆ ಜಾಸ್ತಿ ಐತ್ರಿ. ಒಂದು ಹಲವಾರು ವಿವಿಧ ರೀತಿಯ ಗಿಡ ಮರಗಳನ್ನು ನಾವಿಲ್ಲಿ ಕಾಣ್ಬೋದು. ಈಗ ನಾವು ತೋರ್ಸಕ್ಕೆ ಹೊರಟಿರೋದು ಅಕ್ಕನಾಗಮನ ಗವಿ ಅಂತ ನಾನು ತೋರ್ಸಕ್ಕೆ ಹೊರಟಿದ್ದೇವೆ. ಈಗ ನಿಮ್ಗೆ ಮ್ಯಾಗಡೆ ಕಾಣೋದೇ ಚನ್ನಬಸವನ ದೇವರ ಗುಡಿ. ಇಲ್ಲಿ ನಿಮ್ಗೆ ಇನ್ನೊಂದು ಕಾಣ್ತಿದೆ, ಕಲ್ಲು ಕೋಳಿ ಅಂತ ಕರೀತಾರೆ ಇದಕ್ಕೆ. ಆ ಕಲ್ಲು ಕೋಳಿ ಇದು ಕಲ್ಲು ಕೋಳಿ ಅಂತ ಊರ ಜನರಂತೂ ಕರೆಯೋದಂಥ ಒಂದು ಕಲ್ಲು ಕೋಳಿ ಇದೆ ಇದು. ಅದರದ್ದು ಏನಿದೆ ಅಂತಂದರೆ ವಿಷ್ಣು ದೇವರ ಒಂದು ಮೂರ್ತಿ ಇದೆ ಇಲ್ಲಿ. ಇಲ್ಲಿ ಇವ್ರದಕ್ಕೆ ಜಾಗ ಭಾಳ ಕಠಿಣ ಐತ್ರಿ. ನಾವಿಲ್ಲಿಂದ ದೂರ ನಿಂತು ನೋಡ್ಬೋದು. ಇಲ್ಲಿ ವಿಷ್ಣು ದೇವರ ಒಂದು ಮೂರ್ತಿಯಲ್ಲಿ ಕಾಣುತ್ತೈತ್ರಿ ಅಲ್ಲಿ. ಅದಕ್ಕೆ ನಾವು ಗ್ರಾಮಸ್ಥರೆಲ್ಲರೂ ಕಲ್ಲು ಕೋಳಿ ಅಂತ ಕರೀತಾರೆ. ಇಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಇರುವಂತಹ ಒಂದು ಗುಡ್ಡ ಅಂತ ಇದಕ್ಕೆ ಹೇಳ್ತಾರೆ. ಇಲ್ಲ ಕಬ್ಬಿಣದಿರು ಜಾಸ್ತಿ ಮ್ಯಾಗ್ನೀಸ್ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಎಲ್ಲ ಜಾಸ್ತಿ ಮ್ಯಾಗ್ನೀಸ್ ಐತಿ ನೋಡ್ರಿ ಇಲ್ಲಿ. ಆದರೆ ಅಷ್ಟೊಂದು ಇಲ್ಲಿ ಒಂದು ಕಾರ್ಖಾನೆ ಮಾಡಿದ್ರೆ ಅಷ್ಟೊಂದು ಬಹಳ ದಿನ ಕಾರ್ಖಾನೆ ನಡೆದಿಲ್ಲ ಸಲುವಾಗಿ ಇದೇನು ಬಿಟ್ಟಿದ್ದಾಗಿದೆ ರೀ. ನಿಮ್ಗೆ ಕಾಣ್ತಿರ್ಬೋದು, ಇದೇ ಅಕ್ಕನಾಗಮನ ಗವಿ. ಊರ ಜನರ ಒಂದು ಸಹಕಾರದ ಮೇರೆಗೆ ಎಲ್ಲರೂ ಊರ ಜನ ಕೂಡಿಕೊಂಡು, ಎಲ್ಲ ಸಂಘ ಸಂಸ್ಥೆಗಳು ಕೂಡಿಕೊಂಡು ಈ ಗವಿಯನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಮೊದಲ ಬನ್ರಿ ಜಯ ಶ್ರೀರಾಮ್. ಪಾಂಡುರಂಗ ಇವರೇ ಅಕ್ಕನಾಗಮ್ಮ. ಇತ್ತೀಚೆಗೆ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು. ಮೂಲ ಮೂರ್ತಿ ಏನೈತಂದರೆ ನಿಮ್ಗೆ ಇಲ್ಲಿ ಕಾಣ್ತಿರಬಹುದು, ಇದು ಶಿವಲಿಂಗ. ಶಿವಲಿಂಗ ಕಾಣ್ತದೆ ಅಲ್ಲಿ ನಿಮ್ಗೆ ಸೆಂಟ್ರಲ್ಲಿ ಕಾಣ್ತಿದೆಯಲ್ಲ, ಅದೇ ಅಕ್ಕನಾಗಮನ ಮೂರ್ತಿ. ಇದು ಬಸವಣ್ಣ ಆಜುಬಾಜು ಇದ್ದವರು ಚನ್ನಬಸವಣ್ಣ ಮತ್ತು ಬಸವಣ್ಣವ್ರ ಮೂರ್ತಿ. ಇದು ಮೂಲ ಮೂರ್ತಿಗಳು ಇವು. ಈ ಕಡೆದು ನಾಗೋಡು ಗುಡ್ಡಕ್ಕೆ ಹೋಗೋದಂಥ ದಾರಿ ಐತಂತ ಇತ್ತು. ತದನಂತರ ಇದನ್ನು ಬಂದ್ ಮಾಡಿದಂಥ ಊರ ಜನರು ಹೇಳ್ತಾರೆ. ಇದೇ ಅಕ್ಕನಾಗಮನ ಗವಿ.
ಈಗ ನಾವು ನೋಡ ಹೊರಟಿರುವುದು ಚನ್ನಬಸವೇಶ್ವರ ದೇವಾಲಯ. ಇದು ರೇವಣಸಿದ್ದೇಶ್ವರ ಬೆಟ್ಟದ ಪೂರ್ವ ದಿಕ್ಕಿನಲ್ಲಿದೆ. ಅಕ್ಕನಾಗಮ್ಮನ ಗವಿ ಮೇಲೆ ಇರುವಂತಹ ದೇವಾಲಯ ಇದು. ಸುತ್ತಲೂ ಒಂದು ಹಚ್ಚ ಹಸಿರಿನ ಗುಡ್ಡದಿಂದ ಕೂಡಿದ ಈ ದೇವಾಲಯವನ್ನು ನಾವು ನೋಡೋಣ ಬನ್ನಿ. ಈಗ ನಿಮ್ಗೆ ಕಾಣ್ತಿರ್ಬೋದು ಚನ್ನಬಸವಣ್ಣವರ ಒಂದು ದೇವಾಲಯ. ಇತ್ತೀಚೆಗೆ ಇದನ್ನು ಮೊದಲು ಹಳೆ ದೇವಾಲಯ ಇತ್ತು, ಅದನ್ನು ಮಾಡಿಫೈ ಮಾಡಿ ಬಣ್ಣ ಸುಣ್ಣ ಮಾಡಿ ಈ ಒಂದು ಸುಸ್ಥಿತಿಯಲ್ಲಿ ಒಂದು ವಿಗ್ರಹ ಮಾಡಿಟ್ಟಿದ್ದಾರೆ. ಇದು ಅಕ್ಕನಾಗಮ್ಮ ಮತ್ತು ಚನ್ನಬಸವ ದೇವರು ಗೋಟಿಯಂಥ ಒಂದು ಗುಂಡಂಥ ಗ್ರಾಮಸ್ಥರ ಪ್ರತೀತಿ ಐತಿ. ಇದು ಬಂಡ್ರೆ ಕಡೆ ನೋಡಿ. ಮತ್ತೆ ಇಲ್ಲಿ ಸಂಪೂರ್ಣವಾದ ಒಂದು ಗ್ರಾಮದ ಒಂದು ಊರನ್ನು ನಾವು ಸರಿಯಾಗಿ ನೋಡ್ಬೋದು. ಸುತ್ತಲೂ ನಿಮ್ಗಲ್ಲಿ ಕಾಣ್ತಿರ್ಬೋದು, ಅದು ಆನೆಸೊಂಡು ಗುಡ್ಡತ್ತಲ್ಲ, ಆನೆಗಳು ರಾಜಮಹಾರಾಜರು ಆನೆಯನ್ನು ಕಟ್ಟುವಂಥ ಸ್ಥಳ, ಅದು ಆನೆಸೊಂಡು ಗುಡ್ಡದ ಕರಿತಾರೆ ಅದಕ್ಕೆ. ಅಲ್ಲಿ ಕಾಣ್ತಿರ್ಬೋದು, ಅಲ್ಲಿ ಮುಂದೆ ಅಲ್ಲಿ ವಿಂಡ್ ಪವರ್ ಕೈತಲ್ಲ ರೀ, ಅದಕ್ಕೆ ಆನೆಸೊಂಡು ಗುಡ್ಡದ ಕರಿತಿದ್ರು. ಆಮೇಲೆ ಇಲ್ಲೊಂದು ಮುಂದೆ ಕಾಣ್ತಾ ಇದ್ದು ದಡೇದಾರ್ ಗುಡ್ಡದ ಕರಿತಾರೆ ಇದಕ್ಕೆ. ಇದು ನಂದಿಯರ ಗುಡ್ಡ, ಈಗಾಗಲೇ ನೀವು ಹಾಡ್ತಿದ್ರಲ್ಲ, ಇದಕ್ಕೆ ನಂದಿಯರ ಗುಡ್ಡದ ಕರಿತಿದ್ರು. ಆಮೇಲೆ ಮುಂದೆ ಬಸವಣ್ಣವರ ಜಾನಪದವಾಗಿ ಬಸವಣ್ಣವರು ಹುಟ್ಟಿದಂಥ ಸ್ಥಳದ ಕೆಲವರು ಹೇಳುವಂಥ ಹೋರಿಮಟ್ಟಿ ಗುಡ್ಡ, ಅದು ಬಸವಣ್ಣ ಬಾಗೇವಾಡಿಯಲ್ಲಿ ಜಾತ್ರೆ ಆದ ನಂತರ ಇಲ್ಲಿ ಬಂದು ಭೇಟಿಯಾಗುವಂಥ ಸ್ಥಳ ಇದು ಹೋರಿಮಟ್ಟಿ ಗುಡ್ಡ ಅಂತೈತಿ. ಇಲ್ಲಿ ಗಡಿ ಕಳೀತ್ರಿ ಸುಮಾರು ರೇವಣಸಿದ್ದೇಶ್ವರ ಗುಡ್ಡದಿಂದ ಒಂದು 3 ಕಿಲೋಮೀಟ್ರ್ ಆಗತ್ತೆ ಅದು ಹೋರಿಮಟ್ಟಿ ಗುಡ್ಡ. ಆಮೇಲೆ ಹಲವಾರು ಒಂದು 8-9 ಗುಡ್ಡಗಳು ಕೂಡಿದಂಥ ಊರು ಇದು. ಇವಾಗಲೂ ಏನಪ್ಪ ಅಂತಂದ್ರೆ ನಮ್ಮ ರೇವಣಸಿದ್ದೇಶ್ವರದ ಒಂದು ಪ್ರತೀತಿ ಇದೆ, ಏನೊಂದು ನಾನುಡಿ ಇದೆ ಇಂಗ್ಲೇಶ್ವರದಲ್ಲಿ. ಏನಪ್ಪ ಅಂತಂದ್ರೆ ಬಂಡಿಯಟ್ಟ ಊಟ ಗಿಂಡಿಯಟ್ಟು ನೀರು, ಅಂದ್ರೆ ನೀರಿನಲ್ಲಿ ಸ್ವಲ್ಪ ಕಡಿಮೆ ಐತಿ, ಬಟ್ ಅನ್ನಕ್ಕೆ ಜಾಸ್ತಿ ಐತಿ ಇಂಗ್ಲೇಶ್ವರಕ್ಕೆ ಅಂತ ಒಂದು ನಾನುಡಿ ಐತಿ. ಅದರಂತೆ ಇಂಗ್ಲೇಶ್ವರಕ್ಕೆ ಹೆಣ್ಣು ಕೊಡಬಾರ್ದು, ಹಳ್ಳಿ ತಿಂಡಿಗೆ ದನ ಕೊಡಬಾರ್ದು ಅಂತ ಒಂದು ನಾನುಡಿ ಸಹ ಐತಿ. ಯಾಕೆ ಇಂಗ್ಲೇಶ್ವರಕ್ಕೆ ಹೆಣ್ಣು ಕೊಡಬಾರ್ದು ಅಂತಂದ್ರೆ ಇಲ್ಲಿ ನೀರಿನ ಕಡಿಮೆ ಸೆಲೆ ಇರೋದ್ರಿಂದ ಇಲ್ಲಿ ಹೆಣ್ಣು ಮಕ್ಕಳು ನೀರು ತಂದು ಸಾಕಾಕೈತಿ. ಅದಕ್ಕೆ ಹಳ್ಳಿ ಚಂಡಿಗೆ ಹೆಣ್ಣು ಕೊಡಬಾರ್ದು ಅಂತಂದ್ರೆ ಅಲ್ಲಿ ಗುಂಡುಗಳು ಜಾಸ್ತಿ ಇವೆ, ಅದಕ್ಕೋಸ್ಕರ ಎತ್ತಿನ ಕಾಲುಗಳು ನೋವು ಬರ್ತಾವ ಸಲುವಾಗಿ ಹಳ್ಳಿ ಚಂಡಿಗೆ ಹೆಣ್ಣು ಕೊಡಬಾರ್ದು, ಹಳ್ಳಿ ಚಂಡಿಗೆ ದನ ಕೊಡಬಾರ್ದು, ಇಂಗ್ಲೇಶ್ವರಕ್ಕೆ ಹೆಣ್ಣು ಕೊಡಬಾರ್ದು ಅಂತ ಒಂದು ನಾನುಡಿ ಐತಿ ಇಂಗ್ಲೇಶ್ವರದಕ್ಕೆ. ನಿಮ್ಗೆ ಕಾಣ್ತಿರ್ಬೋದು, ನಾವು ಆಗಲೇ ನಾವು ನೋಡಿದಂಥ ತಿಂಗಳೇಶ್ವರ ಅಲ್ಲಿ ಒಂದು ಒಳ್ಳೆಯ ಒಂದು ನೋಟ ಐತ್ರಿ. ಅದು ಒಂದು ಇಲ್ಲಿ ಅಕ್ಕನಾಗಮ್ಮನಕ್ಕೆ ಜಿನುಗು ಕೆರೆ ಐತ್ರಿ. ಇಲ್ಲಿ ಒಂದು 20,000ಕ್ಕಿಂತ ಹೆಚ್ಚು ಅರಣ್ಯ ಇಲಾಖೆಯವರು ಒಂದು ಚಲೋ ಗಿಡ ನಡೆಸ್ಯಾರಿ.